ನಟನೆ ಅಂತ ಬಂದಾಗ ನಾಗಲೇ ಹೇಳ್ತಿದ್ದೆ 15ಕ್ಕೂ ಹೆಚ್ಚು ಸೀರಿಯಲ್ಗಳು ನನ್ನ ಲೆಕ್ಕದಲ್ಲಿ ಹತ್ತತ್ರ 50ಕ್ಕೂ ಹೆಚ್ಚು ಸಿನಿಮಾಗಳು. ಆ ಜರ್ನಿ ಹೇಗಿತ್ತು ಮ್ಯಾಮ್? ಬಣ್ಣದ ಲೈಫು ಹೇಗಿತ್ತು? ಬಣ್ಣದ ಲೈಫಲ್ಲಿ ಏನೆಲ್ಲ ಸಿಕ್ತು, ಏನೆಲ್ಲ ಕಳ್ಕೊಂಡ್ರಿ ನೀವೆಂತ? ಬಣ್ಣದ ಬದುಕು ನನಗೆ ಎಲ್ಲವನ್ನ ಕೊಟ್ಟಿದೆ. ದೊಡ್ಡ ಹೆಸರನ್ನ ತಂದುಕೊಟ್ಟಿದೆ. ಒಬ್ಬ ಕಲಾವಿದೆ ಅನ್ನೋಂಥ ದೊಡ್ಡ ಪಟ್ಟವನ್ನು ನನಗೆ ತಂದುಕೊಟ್ಟಿದೆ. ಮತ್ತು ಅನೇಕ ಜನ ದಿಗ್ಗಜರ ಜೊತೆಯಲ್ಲಿ ನಾನು ನಟನೆ ಮಾಡುವಂಥ ಒಂದು ಅವಕಾಶ, ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ನಿರ್ದೇಶಕರು, ಅದು ಯಾವುದು ಮರೆಯೋದಕ್ಕೆ ಆಗಲ್ಲ. ಆಮೇಲೆ ಇನ್ನೊಂದು ಮೇಡಮ್ ನಾನು ಹೇಳಬೇಕು ಅಂದರೆ, ನಾನು ಯಾವತ್ತೂ ಕಲಾವಿದೆ ಆಗಬೇಕು ಅಂತ ಕನಸು ಕಂಡೋಳೇ ಅಲ್ಲ ನಾನು. ಸೊ ನನಗೆ ಬೇಗ ಮದುವೆ ಆಗುತ್ತೆ, ಬೇಗ ಮಗ ಆಗ್ತಾನೆ, ಇವೆಲ್ಲವೂ ಗೊತ್ತಿರೋವಂಥದ್ದೇ. ನಾನು ಯಾವುದು ನನ್ನ ಪರ್ಸ್ನಲ್ ಲೈಫ್ ನಾನು ಮುಚ್ಚಿಟ್ಟೇ ಇಲ್ಲ. ಯಾಕಂದರೆ ಇದು ಯಾವುದು ಅವಮಾನ ಅಲ್ಲ. ನಾವು ಸಾರ್ವಜನಿಕ ಬದುಕಲ್ಲಿದ್ದಾಗ ನಾವು ಎಷ್ಟು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತೀವೋ ಅಷ್ಟು ಕೂಡ ಒಳ್ಳೆಯದೇ. ಭಾಳ ಗೌಪ್ಯವಾಗಿ ಇಟ್ಟಾಗ ಅಲ್ಲಿ ಏನೋ ಇದೆ ಅಂತ ಜನ ಇನ್ನೂ ಕೆದಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯಾವುದು ನಾನು ಎಲ್ಲೂ ಕೂಡ ನನ್ನ ವೈಯಕ್ತಿಕ ಬದುಕನ್ನು ನಾನು ಪರ್ಸ್ನಲ್ ಆಗಿ ಇಟ್ಟೇ ಇಲ್ಲ. ನಾನು ಭಾಳ ಟ್ರಾನ್ಸ್ಪರೆಂಟ್ ಆಗಿದ್ದೀನಿ. ಸೊ ಎಲ್ಲವೂ ನನಗೆ ಒಂಥರ ಸಿಗ್ತಾ ಹೋಯಿತು. ಒಬ್ಬ ಕಲಾವಿದೆ ಅನ್ನುವಂಥ ಒಂದು ಗೌರವ ಸಿಗ್ತಾ ಹೋಯಿತು. ಬಟ್ ನನ್ನಲ್ಲಿದ್ದಂಥ ಶ್ರದ್ಧೆ ನನ್ನನ್ನು ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ. ಯಾಕೆಂದರೆ ಅನೇಕರು ನನ್ನ ಸಂಬಂಧಿಕರು ಚಿತ್ರರಂಗದಲ್ಲಿ ಇದ್ದರೂ ಕೂಡ ಯಾವತ್ತೂ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳಿದಂಥ ವ್ಯಕ್ತಿನೇ ನಾನಲ್ಲ. ಅನೇಕ ಜನ ನನಗೆ ಭಾಳ ಜನ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಎಲ್ಲ ಥರದ ಕಾಂಟ್ಯಾಕ್ಟ್ ಇದೆ. ನಮ್ಮ ತಂದೆ ರಾಜಕಾರಣದಲ್ಲಿ ಇದ್ದಂಥವ್ರು, ರಾಜಕೀಯ ಕುಟುಂಬದಿಂದ ಬಂದಂಥವಳು, ಯಾವುದ್ರಲ್ಲೂ ನಮ್ಗೆ ಯಾವುದೇ ಇದರಲ್ಲಿ ನಮಗೆ ಕಡಿಮೆ ಮಾಡಿರಲಿಲ್ಲ. ಆದರೆ ನನಗೆ ದಿನನಿತ್ಯ ನಾನು ನಮ್ಮ ತಂದೆ ಜೊತೆಲಿ ಆ ಜರ್ನಿಲಿ ನಾನು ಫಾಲೋ ಆಗಿದ್ದರಿಂದ ನನಗೆ ಕಷ್ಟಗಳಂದರೆ ಏನು, ಜನರಿಗೆ ಹೇಗೆ ಸ್ಪಂದಿಸಬೇಕು, ಮತ್ತು ಜನ ಕಷ್ಟ ಅಂತ ಯಾಕೆ ರಾಜಕಾರಣಿಗಳ ಮನೆಗಳಿಗೆ ಬರ್ತಾರೆ, ಮತ್ತು ಅವ್ರು ಹೇಗೆ ಅದಕ್ಕೆ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು, ತಯಾರಿ ಮಾಡ್ಕೋಬೇಕು, ಇವೆಲ್ಲವೂ ನನಗೆ ಚಿಕ್ಕ ವಯಸ್ಸಿಂದನೇ ಇತ್ತು. ಹಾಗಾಗಿ ಅದು ರಕ್ತಗತವಾಗಿ ಬಂದಿದ್ದರಿಂದ ಅದ್ರ ಜೊತೆಗೆ ನನಗೆ ಇದೊಂಥರ ಹೆಲ್ಪ್ ಆಗ್ತಾ ಹೋಯಿತು ಅಷ್ಟೇ.